ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶಶಿ ಶೇಖರ್. ಇದು ನ್ಯೂಸ್ 360. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಪ್ರಭಾವವನ್ನು ಬಳಸಿಕೊಂಡು 14 ಸೈಟ್ಗಳನ್ನು ಪಡೆದಿದ್ದಾರೆ ಅನ್ನೋದು ಆರೋಪ. ಸೈಟ್ ಪಡೆದಿದ್ದಾರೆ ಅನ್ನೋದು ಸತ್ಯ, ಅದನ್ನು ಅಕ್ರಮವಾಗಿ ಪಡೆದಿದ್ದಾರೆ ಅನ್ನೋದು ಆರೋಪ. ಬಿಜೆಪಿ ಮತ್ತು ಜೆಡಿಎಸ್ ಸಿದ್ದರಾಮಯ್ಯನವರ ವಿರುದ್ಧ ಮೈಸೂರಿಗೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ನಾಳೆ ಬಿಜೆಪಿ ಜೆಡಿಎಸ್ನ ಜಂಟಿ ಸಮಾವೇಶ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಬೆನ್ನಿಗೆ ಇಡೀ ಕಾಂಗ್ರೆಸ್ ನಿಂತಿದೆ. ಹೈಕಮಾಂಡ್ನಿಂದ ಹಿಡಿದು ರಾಜ್ಯ ಸಂಪುಟದ ಎಲ್ಲ ಮಂತ್ರಿಗಳು ಇವತ್ತು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಮಾಡಿದ್ದಾರೆ. ಮೈಸೂರಿನಲ್ಲಿ ಬಿಕೆ ಹರಿಪ್ರಸಾದ್ ಈ ಸರ್ಕಾರ ಬಂದಾಗಿನಿಂದಲೂ ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ತಾ ಇದ್ರು. ಸಿದ್ದರಾಮಯ್ಯನವರ ವಿರುದ್ಧ ಈ ಆರೋಪಗಳು ಕೇಳಿ ಬಂದಾಗ ಯಾರು ಬಿಟ್ರು ನಾನು ಬಿಡಲ್ಲ ಅನ್ನುವ ಮಾತನಾಡಿದ್ರು. ಅವರನ್ನು ಕರೆದುಕೊಂಡು ಹೋಗಿ ಸಿದ್ದರಾಮಯ್ಯ ಪರವಾಗಿ ಭಾಷಣ ಮಾಡಿಸಲಾಗಿದೆ. ಇದು ರಾಜಕೀಯ ಹೋರಾಟ. ಬಿಜೆಪಿ ಮತ್ತು ಜೆಡಿಎಸ್ನವರು ತಮ್ಮ ವಿರುದ್ಧ ಮಾಡ್ತಿರುವಂತಹ ರಾಜಕೀಯ ಹೋರಾಟಕ್ಕೆ ರಾಜಕೀಯ ಮಾರ್ಗದ ಮೂಲಕ ಸಿದ್ದರಾಮಯ್ಯ ಉತ್ತರ ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಕಾನೂನು ಹೋರಾಟ ಏನಾಗುತ್ತೆ? ಮೈಸೂರಿನಲ್ಲಿ ಸಿದ್ದರಾಮಯ್ಯ ಒಂದು ಕಡೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ರೆ, ಬೆಂಗಳೂರಿನ ಕೋರ್ಟ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧದ ಕೇಸ್ನ ವಿಚಾರಣೆ ನಡೀತಾ ಇದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದ ಕೇಸ್ನ ವಿಚಾರಣೆ ನಡೀತು. ಇವತ್ತು ಹೈ ವೋಲ್ಟೇಜ್ ವಿಚಾರಣೆ. ಇದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧದ ಮೂಡ ಕೇಸ್ನ ಮೊದಲ ದಿನದ ವಿಚಾರಣೆ ನಡೆಯಿತು. ಸಿದ್ದರಾಮಯ್ಯ ವಿರುದ್ಧ ಸ್ನೇಹಮಯಿ ಕೃಷ್ಣ ಅನ್ನುವವರು ಖಾಸಗಿ ದೂರನ್ನ ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಆದೇಶ ಮಾಡಿ ಅಂತ ಸಲ್ಲಿಸಲಾಗಿರುವ ಖಾಸಗಿ ದೂರದು. ಮೊದಲ ದಿನದ ವಿಚಾರಣೆಯಲ್ಲಿ ಇಡೀ ಕೇಸ್ನ ವಿವರವನ್ನ ಕೋರ್ಟ್ನ ಮುಂದೆ ಇಡಲಾಗಿದೆ. ಪ್ರಾಸಿಕ್ಯೂಷನ್ಗೆ ಇವತ್ತು ಒಂದು ಇಂಪಾರ್ಟೆಂಟ್ ವಾದವನ್ನ ಮಂಡನೆ ಮಾಡಿದ್ರು ದೂರುದಾರರ ಪರ ವಕೀಲರು. ಸಿದ್ದರಾಮಯ್ಯ ರಾಜ್ಯದ ಸಿಎಂ, ಅವರ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಅಗತ್ಯ ಇಲ್ಲ ಅನ್ನುವ ವಾದವನ್ನ ವಕೀಲರು ಮಾಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೊಡೋದಕ್ಕೆ, ತನಿಖೆ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಅಗತ್ಯ ಇಲ್ಲ. ಅಂದ್ರೆ ರಾಜ್ಯಪಾಲರು ಅನುಮತಿ ಕೊಡುವಂತಹ ಅಗತ್ಯವೇ ಇಲ್ಲ ಅಂತ ವಾದ ಮಾಡಿದ್ರು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 17A ಈ ಅಡಿಯಲ್ಲಿ ತನಿಖೆ ಮಾಡುವಾಗ ಪ್ರಾಸಿಕ್ಯೂಷನ್ ಅನುಮತಿ ಅಗತ್ಯ ಇಲ್ಲ. ದೂರುದಾರ ಸ್ನೇಹಮಯಿ ಕೃಷ್ಣ ಪರವಾಗಿ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ವಾದವನ್ನ ಮಾಡಿದ್ರು. ಪ್ರಾಸಿಕ್ಯೂಷನ್ ಅನುಮತಿ ಇಲ್ಲದೆ ಇದ್ರೂ ಕೂಡ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಕೋರ್ಟ್ ಅನುಮತಿಯನ್ನ ಕೊಡಬಹುದು. ತನಿಖೆ ಮುಗಿದು ಚಾರ್ಜ್ ಶೀಟ್ ಹಾಕಿದ ನಂತರ ಪ್ರಾಸಿಕ್ಯೂಷನ್ ಅನುಮತಿ ಬೇಕಾಗುತ್ತೆ. ಈ ಹಂತದಲ್ಲಿ ಬೇಕಾಗಿಲ್ಲ. ಈಗ ತನಿಖೆಗೆ ಅನುಮತಿ ಕೊಡಿ, ತನಿಖೆ ನಡೆಯಲಿ. ಸಿದ್ದರಾಮಯ್ಯ ವಿರುದ್ಧ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗಲಿ. ಚಾರ್ಜ್ ಶೀಟ್ ಫೈಲ್ ಆದ ನಂತರ ಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ಆ ಚಾರ್ಜ್ ಶೀಟ್ ಅನ್ನ ಒಪ್ಪಿ ಕೋರ್ಟ್ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಬೇಕಾಗುತ್ತೆ. ಈ ಹಂತದಲ್ಲಿ ಪರ್ಮಿಷನ್ ಬೇಕಾಗಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ ಅಥವಾ ಸಿಬಿಐ ತನಿಖೆಗೆ ಅನುಮತಿ ಕೊಡಬೇಕು ಅಂತ ವಾದವನ್ನ ಮಾಡಿದ್ದಾರೆ. ಈಗ ಅಂತಹ ಅಗತ್ಯ ಇಲ್ಲದೆ ಇದ್ರೂ ಕೂಡ ನಾವು ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿದ್ದೇವೆ. ದೂರುದಾರ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರನ್ನ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ರಾಜ್ಯಪಾಲರಿಗೆ ಪತ್ರ ಬರೆದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿದ್ದಾರೆ. ಅಗತ್ಯ
ಅಗತ್ಯ ಇಲ್ಲದೇ ಇದ್ರೂ ಕೂಡ ಈ ಕೇಸ್ನಲ್ಲಿ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯ ಅಗತ್ಯ ಇಲ್ಲದೇ ಇದ್ರೂ ಕೂಡ ನಾವು ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿದ್ದೀವಿ. ಹಾಗಾಗಿ ಈ ಕೇಸ್ನಲ್ಲಿ CM ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ರಾಜ್ಯಪಾಲರ ಅನುಮತಿಯ ಅಗತ್ಯ ಇಲ್ಲ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 17A ಅಡಿಯಲ್ಲಿ ನೇರವಾಗಿ ಅನುಮತಿಯನ್ನು ಕೊಡಬಹುದು ಅಂತ ಇವತ್ತು ವಾದ ಮಾಡಿದ್ದಾರೆ. ಇದುವರೆಗೆ CM ವಿರುದ್ಧ ಅಥವಾ ಮಂತ್ರಿಮಂಡಲದ ಯಾವುದೇ ಸಚಿವನ ವಿರುದ್ಧ ತನಿಖೆ ಆಗಬೇಕು ಅಂದರೆ ರಾಜ್ಯಪಾಲರು ಅನುಮತಿ ಕೊಡಬೇಕು ಅನ್ನುವ ವಾದ ಇತ್ತು. ಇವತ್ತು ಲಕ್ಷ್ಮೀ ಅಯ್ಯಂಗಾರ್ ದೂರುದಾರರ ಪರ ವಕೀಲೆ ಹೊಸದಾದ ವಾದವನ್ನು ಮಾಡ್ತಾ ಇದ್ದಾರೆ. ರಾಜ್ಯಪಾಲರು CM ವಿರುದ್ಧದ ತನಿಖೆಗೆ ಅನುಮತಿ ಕೊಡುವ ಅಗತ್ಯವೇ ಇಲ್ಲ, ತನಿಖೆಯನ್ನ ಮಾಡಬಹುದು, ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ವಾದವನ್ನ ಮಾಡಿದ್ದಾರೆ. ಈ ವಾದವನ್ನ ಮಾಡೋದಕ್ಕೆ ಲಕ್ಷ್ಮೀ ಅಯ್ಯಂಗಾರ್ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ವಕೀಲೆ ಎರಡು ಸುಪ್ರೀಂ ಕೋರ್ಟ್ನ ಕೇಸ್ಗಳನ್ನು ಉಲ್ಲೇಖ ಮಾಡ್ತಾರೆ. ರಾಜ್ಯಪಾಲರ ಅನುಮತಿ ಇಲ್ಲದಿದ್ದರೂ ಕೂಡ CM ವಿರುದ್ಧದ ತನಿಖೆಗೆ ಆದೇಶ ಮಾಡಿ ಅಂತ ಲಕ್ಷ್ಮೀ ಅಯ್ಯಂಗಾರ್ ವಾದವನ್ನು ಮಂಡಿಸ್ತಾರೆ. ಅದಕ್ಕೆ 2 ಕೇಸಿನ ಉದಾಹರಣೆಯನ್ನ ಲಕ್ಷ್ಮೀ ಅಯ್ಯಂಗಾರ್ ಕೊಡ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಅಯ್ಯಪ್ಪ ಕೇಸ್ ಒಂದಿದೆ, ಜೊತೆಗೆ ಮಂಜು ಸುರಾನ ಅನ್ನುವ 2 ಕೇಸ್ಗಳಿದ್ದಾವೆ. ಆ 2 ಕೇಸ್ಗಳ ಉದಾಹರಣೆಯನ್ನು ಕೊಡ್ತಾರೆ. ಈ ಕೇಸ್ಗಳಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆದಿರಲಿಲ್ಲ ಮತ್ತು ಅನುಮತಿ ಬೇಕಿಲ್ಲ ಅಂತ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಅಂತ ಉಲ್ಲೇಖ ಮಾಡ್ತಾರೆ. ಇದರ ಜೊತೆಗೆ ಇನ್ನೊಂದು ಆದೇಶವನ್ನು ಉಲ್ಲೇಖ ಮಾಡ್ತಾರೆ. ಆಂಧ್ರದ CM ಆಗಿದ್ದ ಚಂದ್ರಬಾಬು ನಾಯ್ಡು ಅವರ ಕೇಸನ್ನು ಉಲ್ಲೇಖಿಸಿ ವಾದ ಮಾಡ್ತಾರೆ. ಈಗಲೂ ಚಂದ್ರಬಾಬು ನಾಯ್ಡು ಆಂಧ್ರದ CM. ಈ ಹಿಂದೆ ಚಂದ್ರಬಾಬು ನಾಯ್ಡು ಆಂಧ್ರದಲ್ಲಿ CM ಆಗಿದ್ದಾಗ ಅವರ ವಿರುದ್ಧ ಇಂಥದ್ದೇ ಕೇಸ್ ಬಂದಿದ್ದಾಗ ಪ್ರಾಸಿಕ್ಯೂಷನ್ ಇಲ್ಲದೇ ಇದ್ರೂ ಕೂಡ ತನಿಖೆಗೆ ಅನುಮತಿಯನ್ನು ಕೊಡಲಾಗಿತ್ತು. ರಾಜ್ಯಪಾಲರ ಅನುಮತಿ ಇಲ್ಲದಿದ್ರೂ ಕೂಡ ತನಿಖೆಗೆ ಆದೇಶ ಕೊಟ್ಟರೆ ಅದನ್ನ ಮೇಲಿನ ಹಂತದ ಕೋರ್ಟ್ಗಳಲ್ಲಿ ತನಿಖೆಯನ್ನು ರದ್ದು ಮಾಡೋದಕ್ಕೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 17A ಪ್ರಕಾರ ಅವಕಾಶ ಇಲ್ಲ, ಸಾಧ್ಯ ಇಲ್ಲ ಅಂತ ಲಕ್ಷ್ಮೀ ಅಯ್ಯಂಗಾರ್ ವಾದವನ್ನು ಮಾಡ್ತಾರೆ. ಯಾಕೆ ಪ್ರಾಸಿಕ್ಯೂಷನ್ ಅನುಮತಿ ಬೇಕೇ ಬೇಕು ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಮಾಡೋದಕ್ಕೆ ಅಂತಾರೆ ಅಂದರೆ, ಈಗ ಪ್ರಾಸಿಕ್ಯೂಷನ್ ಅನುಮತಿ ಇಲ್ಲದಲೂ ತನಿಖೆ ಮಾಡಿಬಿಡ್ತಾರೆ, ಚಾರ್ಜ್ ಶೀಟನ್ನು ಫೈಲು ಮಾಡ್ತಾರೆ. ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆಯದೆ ಪ್ರಾಸಿಕ್ಯೂಷನ್ ಮಾಡಲಾಗಿದೆ CM ಸಿದ್ದರಾಮಯ್ಯನವರ ವಿರುದ್ಧ ಅಥವಾ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವರ ವ್ಯಕ್ತಿಯ ವಿರುದ್ಧ ತನಿಖೆಯನ್ನು ಮಾಡಲಾಗಿದೆ. ಹಾಗಾಗಿ ಇದು ಕಾನೂನು ಬದ್ಧ ಅಲ್ಲ ಅಂತ ರದ್ದಾಗುವ ಸಾಧ್ಯತೆ ಇರುತ್ತೆ ಅನ್ನುವ ಆತಂಕದಿಂದ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಲಾಗುತ್ತೆ. ಈಗ ಲಕ್ಷ್ಮೀ ಅಯ್ಯಂಗಾರ್ ವಾದ ಮಾಡ್ತಿದ್ದಾರೆ, ಪ್ರಾಸಿಕ್ಯೂಷನ್ ಅನುಮತಿ ಇಲ್ಲದೆ ಇದ್ರೂ ಕೂಡ ತನಿಖೆಗೆ ಆದೇಶ ಕೊಡಬಹುದು. ಹಾಗೆ ಮಾಡಲಾದ ತನಿಖೆಯ ರದ್ದು ಮಾಡೋದಕ್ಕೆ ಮೇಲ್ಮಟ್ಟದ ಕೋರ್ಟ್ಗಳಿಗೆ ಸಾಧ್ಯ ಇಲ್ಲ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 17A ಪ್ರಕಾರ ಇದು ಆಗೋದಿಲ್ಲ. ಸುಪ್ರೀಂ ಕೋರ್ಟ್ನಿಂದ ಆದೇಶಗಳಿದ್ದಾವೆ ಅಂತ ಆ ಆದೇಶಗಳನ್ನು ಪ್ರಸ್ತಾಪಿಸಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ಅಥವಾ CBIನಿಂದ ತನಿಖೆಗೆ ಆದೇಶ ಮಾಡಿ, ರಾಜ್ಯಪಾಲರ ಅನುಮತಿ ಇಲ್ಲದೆ ತನಿಖೆಗೆ ಅವಕಾಶ ಕೊಡಬಹುದು, ಕಾನೂನಿನಲ್ಲಿ ಅವಕಾಶ ಇದೆ. ಹಾಗೆ ಅವಕಾಶ ಕೊಟ್ಟರೆ ಅದು ಮೇಲ್ಮಟ್ಟದ ಕೋರ್ಟ್ಗಳಲ್ಲಿ ರದ್ದಾಗೋದಿಲ್ಲ, FIR ರದ್ದಾಗೋದಿಲ್ಲ, ತನಿಖೆ ರದ್ದಾಗೋದಿಲ್ಲ ಅನ್ನುವ ವಾದವನ್ನು ಮಂಡಿಸಿದ್ದಾರೆ. ಇದೇ ವಾದದಲ್ಲಿ ಸ್ನೇಹಮಯಿ ಕೃಷ್ಣ ಪರವಾಗಿ ವಾದ ಮಾಡಿದಂತಹ ಲಕ್ಷ್ಮೀ ಅಯ್ಯಂಗಾರ್ ಈ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ರೋಲ್ ಏನಿದೆ ಅನ್ನೋದನ್ನು ಕೂಡ ವಾದ ಮಾಡ್ತಾರೆ. ಅದಕ್ಕೂ ಮೊದಲು ಸ್ನೇಹಮಯಿ ಕೃಷ್ಣ ಕೋರ್ಟ್ಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಏನು ಅದೊಂಚೂರು ವಿವರವಾಗಿ ಹೇಳ್ಬಿಡ್ತೀನಿ. ಸಿದ್ದರಾಮಯ್ಯನವರ ವಿರುದ್ಧ ಜನಪ್ರತಿನಿಧಿಗಳ ಕೋರ್ಟ್ಗೆ ಖಾಸಗಿ ದೂರನ್ನು ಸಲ್ಲಿಸಲಾಗಿದೆ. ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ PCR ಅಂತ ಕರೀತಾರೆ. ಆ ಕಂಪ್ಲೇಂಟ್ನಲ್ಲಿ ಏನಿದೆ, ಯಾವಾಗ PCR ಅನ್ನು ಸಲ್ಲಿಸಲಾಗುತ್ತೆ, ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಅಥವಾ ಲೋಕಾಯುಕ್ತ ಅಧಿಕಾರಿಗಳು
ಒಬ್ಬ ವ್ಯಕ್ತಿಯ ವಿರುದ್ಧ ದೂರು ಕೊಟ್ಟಾಗ ದೂರಿನಲ್ಲಿ ಮೆರಿಟ್ಸ್ ಇದ್ರೂ ಕೂಡ ಪೊಲೀಸರು FIR ಅನ್ನು ದಾಖಲಿಸಿಕೊಳ್ಳದೆ ಹೋದರೆ ಪೊಲೀಸರು ಹಿಂಗೆ FIR ಮಾಡ್ಕೊಳ್ತಿಲ್ಲ ಅಂತ ಕೋರ್ಟ್ಗೆ ಹೋಗಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮೂಲಕ ಖಾಸಗಿ ದೂರಿನ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಆ ನಂತರ ಕೋರ್ಟ್ FIR ಮಾಡ್ಕೊಳ್ಳೋದಕ್ಕೆ ಸೂಚನೆಯನ್ನು ಕೊಟ್ಟಂತಹ ಉದಾಹರಣೆ ಹಲವು ಪ್ರಕರಣಗಳಲ್ಲಿದೆ. ಈಗ ಕೋರ್ಟ್ಗೆ ಕೊಟ್ಟಿರುವಂತಹ ದೂರು ಏನು? ಕೆಸರೆ ಗ್ರಾಮದ ಮೈಸೂರಿನಿಂದ 11 ಕಿಲೋಮೀಟರ್ ದೂರ ಇರುವಂತಹ ಕೆಸರೆ ಗ್ರಾಮದ 3 ಎಕರೆ 14 ಗುಂಟೆ ಅಥವಾ 16 ಗುಂಟೆ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿದ್ದು ಸಿದ್ದರಾಮಯ್ಯನವರು DCM ಆಗಿದ್ದಾಗ 1998ರಲ್ಲಿ. ಆಗ ಅವರು ಮೈಸೂರಿನ ಉಸ್ತುವಾರಿ ಸಚಿವರಾಗಿದ್ದಾಗಲೂ ಕೂಡ ಆಗಿದ್ದಾಗ ಡಿನೋಟಿಫಿಕೇಶನ್ ಆಯಿತು. ಮೂಡಾದಿಂದ 2003ರಲ್ಲಿ ಅನೇಕ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. CM ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಿದ್ದರಾಮಯ್ಯನವರ ಪತ್ನಿಗೆ ಭೂಮಿಯನ್ನು ಗಿಫ್ಟ್ ಆಗಿ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಅವರು ಖರೀದಿ ಮಾಡಿದ ವ್ಯಕ್ತಿ ದೇವರಾಜು ಅನ್ನುವ ವ್ಯಕ್ತಿಯಿಂದ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ದೇವರಾಜು ಆ ಭೂಮಿಯ ಮಾಲೀಕನಲ್ಲ ಅಂತ ದೂರನ್ನು ಕೊಡಲಾಗಿದೆ. ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ರಾಜಕೀಯ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ನಕಲಿ ಪರಿಶೀಲನಾ ವರದಿಯನ್ನು ಕೊಡಲಾಗಿದೆ. ಭೂ ಪರಿವರ್ತನಾ ನಕಲಿ ವರದಿಯನ್ನು ತಯಾರಿಸಿದ್ದಾರೆ. ಅದಕ್ಕೆ ಸಹಕಾರ ಕೊಟ್ಟವರು ಯಾರು? ಅಧಿಕಾರಿಗಳ ಹೆಸರನ್ನು ಕೂಡ ದೂರಿನಲ್ಲಿ ಉಲ್ಲೇಖ ಮಾಡ್ತಾರೆ. ಮೈಸೂರಿನ DC ಸೆಲ್ವಕುಮಾರ್ ಮತ್ತು ತಹಶೀಲ್ದಾರ್ ಆಗಿದ್ದಂತಹ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ. 2013ರಲ್ಲಿ ಸಿದ್ದರಾಮಯ್ಯ CM ಆದ ಬಳಿಕ ಸೈಟ್ ಪಡೆಯುವಂತಹ ಪ್ರಯತ್ನಗಳಾದವು. 2014 ಆಗ ಸಿದ್ದರಾಮಯ್ಯನವರು ಇನ್ನೂ CM ಆಗಿದ್ರು. ಆಗ 2013ರಿಂದ 2018ರವರೆಗೆ ಸಿದ್ದರಾಮಯ್ಯ ಮೊದಲ ಬಾರಿಗೆ CM. 2014ರಲ್ಲಿ CM ಪತ್ನಿ ಪಾರ್ವತಿಯವರು ಬದಲಿ ನಿವೇಶನ ಕೊಡಿ ಅಂತ ಅರ್ಜಿಯನ್ನು ಸಲ್ಲಿಸ್ತಾರೆ. 1998ರಲ್ಲಿ ಸಿದ್ದರಾಮಯ್ಯ DCM ಆಗಿದ್ದಂತಹ ಅವಧಿಯಲ್ಲಿ ಡಿನೋಟಿಫೈ ಆಗಿದ್ದಂತಹ ಜಾಗ ಅಂದರೆ ಸ್ವಾಧೀನ ಮಾಡಿಕೊಳ್ಳುವ ನಿರ್ಧಾರದಿಂದ ಆ ಭೂಮಿಯನ್ನು ಕೈ ಬಿಟ್ಟ ನಂತರವೂ ಕೂಡ ಅದಕ್ಕೆ ಪರಿಹಾರವನ್ನು ಕೋರಿ ಅರ್ಜಿ ಸಲ್ಲಿಕೆ ಮಾಡಲಾಗುತ್ತೆ. 2021ರಲ್ಲಿ ಸಿದ್ದರಾಮಯ್ಯನವರ ಅಧಿಕಾರಾವಧಿ ಮುಗಿದಿರುತ್ತೆ. ಸಿದ್ದರಾಮಯ್ಯ ಇವಾಗ ಹೇಳ್ತಾ ಇರೋದು ಅದನ್ನೇ, ನಾನು ಅಧಿಕಾರದ ಇಲ್ಲದೇ ಇದ್ದಾಗ BJPಯವರು ಅಧಿಕಾರದಲ್ಲಿದ್ದಾಗ ಕೊಡಲಾಗಿದೆ ಅಂತ. 2021ರಲ್ಲಿ ಮೂಡ ಆಯುಕ್ತ ನಟೇಶ್ ಅವರು ಅಕ್ರಮವಾಗಿ ನಿವೇಶನವನ್ನು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ 14 ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಈ ಹಂಚಿಕೆ ಹಿಂದೆ ಸಿದ್ದರಾಮಯ್ಯನವರ ಮೌಖಿಕ ಸೂಚನೆ ಇದೆ. ಹಾಗಾಗಿ CBI ಅಥವಾ ಲೋಕಾಯುಕ್ತ ಅಧಿಕಾರಿಗಳಿಂದ ತನಿಖೆಯಾಗಬೇಕು ಅಂತ. ಸಿದ್ದರಾಮಯ್ಯನವರ ಕಂಟೆನ್ಷನ್ ಏನು? ನಾನು ಅಧಿಕಾರದಲ್ಲೇ ಇರಲಿಲ್ಲ, ಅಧಿಕಾರವನ್ನು ನಾನು ಹೇಗೆ ದುರ್ಬಳಕೆ ಮಾಡಿಕೊಂಡಿದ್ದೀನಿ ಅನ್ನೋದು ಸಿದ್ದರಾಮಯ್ಯನವರ ಸಮರ್ಥನೆ. ಆದರೆ ದೂರುದಾರ ಹೇಳ್ತಾ ಇರೋದು ಅವರು ಅಧಿಕಾರದಲ್ಲಿ 2013ರಿಂದ 2018ರಲ್ಲಿ ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದಾಗ ಪಾರ್ವತಿಯವರು ಬದಲಿ ನಿವೇಶನವನ್ನು ಪಡೆಯೋದಕ್ಕೆ ಅರ್ಜಿ ಸಲ್ಲಿಸ್ತಾರೆ, ಪ್ರಯತ್ನಗಳನ್ನು ಮಾಡ್ತಾರೆ. 2018ರಲ್ಲಿ ಸಿದ್ದರಾಮಯ್ಯನವರ ಅಧಿಕಾರಾವಧಿ ಮುಕ್ತಾಯ ಆಗುತ್ತೆ. ಆನಂತರ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಇದೆ. ಇಂತಹ ಸಂದರ್ಭದಲ್ಲಿ ಮೂಡ ಆಯುಕ್ತ ನಟೇಶ್ ಅವರ ಮೇಲೆ ಪ್ರಭಾವ ಬೀರಿ ಪ್ರತಿಷ್ಠಿತ ಸ್ಥಳದಲ್ಲಿ 14 ಸೈಟ್ಗಳನ್ನು ಸಿದ್ದರಾಮಯ್ಯ ಪಡೆದಿದ್ದಾರೆ ಅನ್ನೋದು ದೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.